ಏನು ಗುರು ಇದು, ಏನೋ ಸೊಪ್ಪು ತೋರಿಸ್ತಾ ಇದ್ದಾನೆ, ಏನೋ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾನೆ, ಏನಪ್ಪ ಇದು ಸೊಪ್ಪನ್ನು ತಳ್ಕೊಬೇಕಂತಿದ್ಯಾ ಸ್ನೇಹಿತರೆ. ಈ ಸೊಪ್ಪು ನೀವು ತಳ್ಕೊಬೇಕಂದ್ರೆ ಈ ವಿಡಿಯೋ ಫುಲ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೋಡ್ತಾ ಇದ್ದೆ. ನಿಮಗೆ ಈ ಸೊಪ್ಪಿನ ಬಗ್ಗೆ ಯಾವ ಥರ ಸೊಪ್ಪು, ಏನು ಸೊಪ್ಪು, ಎಲ್ಲ ಥರದ ಮಾಹಿತಿ ಈ ವಿಡಿಯೋನಲ್ಲಿ ಸಿಗ್ತಾ ಇದೆ. ಎಲ್ಲಿ ಮಿಸ್ ಮಾಡೋಕೆ ಹೋಗ್ಬೇಡಿ, ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಇವತ್ತು ಈ ವಿಡಿಯೋ ನೋಡ್ಕೊಂಬರೋಣ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಈ ದಿವಸ ಸ್ನೇಹಿತರೆ ಒಂದು ಅಗ್ರಿಕಲ್ಚರಲ್ಲಿ ಒಂದು ಊದ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು ಬರ್ತಾ ಇದ್ದೀನಿ. ಆಲ್ಮೋಸ್ಟ್ ಜಾಸ್ತಿ ಜನಕ್ಕೆ ಇದು ಗೊತ್ತಿರಲ್ಲ, ಇದು ಏನಪ್ಪ ಅಂತ ಹೇಳ್ಬಿಟ್ಟು ಅದನ್ನ ಎಕ್ಸ್ಪ್ಲೋರ್ ಮಾಡೋಣ, ಮತ್ತು ಅದನ್ನ ತಿಳಿಸ್ಕೊಡೋಣ ನಮ್ಮ ರೈತರಿಗೆ, ನಮ್ಮ ರೈತ ಬಾಂಧವರಿಗೆ, ಮತ್ತು ನಮ್ಮ ವ್ಯೂವರ್ಸ್ಗೆ, ಮತ್ತು ನಮ್ಮ ಕೊಲೀಗ್ಸ್ಗೆ, ಮತ್ತು ನಮ್ಮ ಫ್ರೆಂಡ್ಸ್ಗೆಲ್ಲ ತಿಳ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಇದು ಮಾಡೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ. ಅದು ಇದೆಲ್ಲ ನೋಡೋಕ್ಕೂ ಮುಂಚೆ ಈ ನನ್ನ ಚಾನಲ್ ಮಂಜುನಾಥ್ ಬೇನ್ ಕನ್ನಡ ಟ್ರಾವೆಲ್ಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತಾ, ಈ ಕನ್ನಡಿಗನ ಪ್ರಯತ್ನಕ್ಕೆ ಕನ್ನಡಿಗರ ಆಶೀರ್ವಾದ ಸದಾ ಇರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಈ ದಿವಸ ಇದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಏನಪ್ಪ ಇದಂದರೆ ನೋಡಿ ಸ್ನೇಹಿತರೆ, ಪನ್ನೀರ್ ಸೊಪ್ಪು ಅಂತ ಹೇಳ್ಬಿಟ್ಟು. ಈ ಪನ್ನೀರ್ ಸೊಪ್ಪು ಏನಕ್ಕಪ್ಪ ಯೂಸ್ ಮಾಡ್ತಾರೆ ಮತ್ತು ಎಲ್ಲಿ ಯೂಸ್ ಮಾಡ್ತಾರೆ ಅಂತೆಲ್ಲ ಅದರ ಮಾಹಿತಿ, ಎಲ್ಲ ಥರ ಮಾಹಿತಿ ಕೊಡ್ತೀನಿ. ಇದೇ ಪನ್ನೀರ್ ಸೊಪ್ಪು ಅಂದರೆ, ಈ ಪನ್ನೀರ್ ಸೊಪ್ಪು ಎಲ್ಲಪ್ಪ ಯೂಸ್ ಮಾಡ್ತಾರೆ ಅಂದರೆ, ನೀವು ಆರುಗಳಿಗೆಲ್ಲ, ಆರುಗಳಿಗೆ ಮತ್ತು ಈ ಜಾತ್ರೆಗಳ ಟೈಮ್ಗಳೆಲ್ಲ ಇದು ಯೂಸ್ ಮಾಡ್ತಾರಲ್ಲ, ಇದೆ ಪನ್ನೀರ್ ಸೊಪ್ಪು ಅಂದರೆ. ನೋಡಿ ಸ್ನೇಹಿತರೆ, ಇದು ನೀವು ಹಿಂಗೆ ಕೊನೆಯಲ್ಲಿ ಕಿತ್ಕೊಂಡೋಗಿ ನೀವು ಇಲ್ಲೇ ಘಮ ಅಂತ ಇರ್ತದೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ನನ್ನ ತೋಟ ಇದನ್ನ ಸ್ವಲ್ಪ ಜನಕ್ಕೆ ಗೊತ್ತಿರಲಿಲ್ಲ, ಅದಕ್ಕೋಸ್ಕರ ಎಕ್ಸ್ಪ್ಲೋರ್ ಮಾಡೋಣ ಮತ್ತು ತಳಿಸೋಣ ಅನ್ನೋ ಕಾರಣಕ್ಕೋಸ್ಕರ ನಾನು ಬಂದಿದ್ದೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ರೈತರಿಗೆ ಇದು ಖರ್ಚಿಲ್ದಿದ್ದ ಬೆಳೆ ಕೂಡ. ಖರ್ಚಿಲ್ದ ಬೆಳೆ ಹೆಂಗಪ್ಪ ಅಂದರೆ, ಇದು ನೀವು ಒಂದ್ಸರಿ ಊತ್ಬಿಟ್ಟು ನೀವು ಬರೀ ನೀರು ಹಾಕ್ಕೊಂಡ್ರೆ ಸಾಕು, ಆಟೋಮೆಟಿಕ್ ಬರ್ತಾ ಇರ್ತದೆ. ನೋಡಿ ಈ ಥರ ಬರ್ತಾ ಇರ್ತದೆ. ಇದನ್ನು ನೀವು ಈ ಕೊನೆಯಲ್ಲಿ ಗಿಲ್ಗೊಂಡಾಗ ಹಾಕೋದು ಅಂದರೆ, ಲೇಬರ್ಸು ಅಂತ ಹೇಳ್ಕೊಳೋ ಲೇಬರ್ ಬರೋಲ್ಲ, ಖರ್ಚು ಕೂಡ ಕಡಿಮೆ ಇರುತ್ತೆ, ಇದನ್ನು ಮೇಂಟೆನೆನ್ಸ್ ಕೂಡ ಕಡಿಮೆ ಇರುತ್ತೆ. ಇನ್ನೊಂದೇನಪ್ಪ ಅಂದರೆ, ಇದನ್ನ ನೀವು ಆರುಗಳಿಗೆ ಕಟ್ಬಿಟ್ಟು ಆರುಗಳಿಗೆಲ್ಲ ಮಾರ್ತಾರಲ್ಲ, ಇದೇ ಪನ್ನೀರ್ ಸೊಪ್ಪು ಅಂದರೆ. ಪನ್ನೀರ್ ಸೊಪ್ಪು ಇದು ಬೆಳೆಯೋದು ನೋಡಿ, ಇಲ್ಲಿ ಯಾರೋ ಒಬ್ಬರು ನಮ್ಮ ಫ್ರೆಂಡ್ಸು ಕೊಲೀಗ್ಸೆ ತೋಟದಲ್ಲಿ ಬೆಳೆದಿದ್ದಾರೆ. ಅದಕ್ಕೋಸ್ಕರ ಹೇಳ್ದಲ್ಲ, ಅವ್ರಿಗೆಲ್ಲ ಎಕ್ಸ್ಪ್ಲೋರ್ ಮಾಡೋಣ, ತೋರಿಸ್ಕೊಳ್ಳೋಣ ಕಾರಣಕ್ಕೋಸ್ಕರ ಬಂದಿದ್ದೀನಿ. ಇನ್ನೊಂದೇನಪ್ಪ ಅಂದರೆ, ನೀವು ಕಳೆ ಹೊಡೆಯೋದೆಲ್ಲ ಕಡಿಮೆ ಇರುತ್ತೆ. ಇದು ಡ್ರಿಪ್ಸ್ ಕೂಡ, ನೀರು ಕೂಡ ಡ್ರಿಪ್ಸ್ ಲೆಕ್ಕದಲ್ಲಿ ಹಾಕಿರ್ತಾರೆ. ಇದು 6 ಅಡಿಗೆ ಒಂದ್ಸರಿ 6 ಅಡಿಗೆ ಕಡುಗು ಹೊಡೆದಿರ್ತಾರೆ. ಕಡುಗು ಹೊಡೆದ್ಬಿಟ್ಟು ಆ ನಾರನ್ನ ತೊಗೊಂಬಂದು, ಆ ನಾರು ಕೂಡ ಸಿಕ್ಕಾಪಟ್ಟೆ ರೇಟ್ ಇರ್ತದೆ ಈಗ. ಏನಕ್ಕಂದ್ರೆ ಒಂದ್ಸರಿ ನೀವು ಇಕ್ಕೋದು ಇದನ್ನು, ಆ ನಾರನ್ನ ಇಟ್ಟುಬಿಟ್ರೆ ಇದು 6 ತಿಂಗಳಾದಮೇಲೆ ಸ್ವಲ್ಪ ಗಿಡ ದೊಡ್ಡದಾಗಿ ಇಷ್ಟು ಮಾತ್ರ ಆಗಿರುತ್ತೆ. ಆಮೇಲೆ ನೀವು ಸೊಪ್ಪು ಕಿತ್ಕೊಂಡೋಗಿ ನೀವು ಮಾರ್ಕೆಟಲ್ಲಿ ಮಾರೋದು. ಈ ಹಬ್ಬದ ಸೀಸನ್ಗಳಿಗೆಲ್ಲ ಸಿಕ್ಕಾಪಟ್ಟೆ ರೇಟ್ ಹೋಗುತ್ತೆ. ಈ ಹೂವು ಅನ್ನೋದಕ್ಕೆ ಸೊಪ್ಪು ಅಂದರೆ ತೋಮಾಲೇಕ, ಹೂವು ಮಾಲೇಕ ಮತ್ತು ಹೂಗಳು ಕಟ್ಟಾವಾಗ ಮತ್ತು ಕನಕಾಂಬರ ಹೂಗೆಲ್ಲ ಸೇರಿಸ್ಕೊಡ್ತಾರಲ್ಲ, ಹೂವು ಸೊಪ್ಪು ಇದು ಪನ್ನೀರ್ ಸೊಪ್ಪು. ನೋಡಿ ಸ್ನೇಹಿತರೆ ದಯವಿಟ್ಟು ನಿಮ್ಗೇನು ಇಷ್ಟವಾಗಿದೆ ಈ ಪನ್ನೀರ್ ಸೊಪ್ಪು ನೋಡಿ, ದಯವಿಟ್ಟು ಒಂದು ಕಮೆಂಟ್ ಕೊಡಿ ಮತ್ತು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಶೇರು ಮಾಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಈ ಥರ ಹೊಸ ಬೆಳೆಗಳು ಎಕ್ಸ್ಪ್ಲೋರ್ ಮಾಡಿದ್ರೆ ನಮ್ಮ ಜನಕ್ಕೂ ಗೊತ್ತಾಗಲಿ ಮತ್ತು ನಮ್ಮ ವ್ಯೂವರ್ಸ್ಗಳಿಗೂ ನೋಡಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿ ತೋರಿಸ್ತಾ ಇರೋದು. ಏನಪ್ಪ ಇದೆಲ್ಲ ತೋರಿಸ್ತಾ ಇದ್ದಾರೆ ಅನ್ಕೊತಾ ಇದ್ದಿಲ್ಲ ಸ್ನೇಹಿತರೆ. ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಸ್ವಲ್ಪ ಜನಕ್ಕೆ ಗೊತ್ತೂ ಇರಲ್ಲ ಇದ್ರ ಬಗ್ಗೆ ಎಲ್ಲನೂ. ಅಂದರೆ ಈ ರೈತರು ಕುಟುಂಬದಲ್ಲಿ ಹುಡ್ದಿರೋಕ್ಕೆ ಆಲ್ಮೋಸ್ಟ್ ಗೊತ್ತಿರ್ತದೆ. ರೈತ ಕುಟುಂಬದಲ್ಲಿ ಇದನ್ನ ಸ್ವಲ್ಪ ಆಲ್ಮೋಸ್ಟ್ ಗೊತ್ತಿರಲ್ಲ, ಅವ್ರಿಗೆ ಸ್ವಲ್ಪ ಜನ ಗೊತ್ತಿರುತ್ತೆ. ಇದು ಬೆಳೆಯೋರ್ಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಗೊತ್ತಿರ್ತದೆ. ಅದಕ್ಕೋಸ್ಕರ ನಾನು ತೋರಿಸ್ತಾ ಇರೋದು. ನೀವು ನೋಡ್ತಾ ಇರ್ಬೋದು, ಆ ತೋಟದಲ್ಲಿ ನಾನು ಓಡಾಡ್ತಾ ಇರೋದು ನೋಡಿ. ಈ ದೊಡ್ಡ ನೋಡಿ ಈ ಥರ ಕಟ್ ಮಾಡ್ಕೊಂಡೋಗಿ ಇದನ್ನೇ ಉಳೋದು. ಇದನ್ನು ಊತ್ರೆ ಇದೇ ಮೊಳಕೆ ಬಂದು 6 ತಿಂಗಳಾದ್ಮೇಲೆ ಈ ಸೊಪ್ಪು ಬರೋದು. ಪನ್ನೀರ್ ಸೊಪ್ಪು ಅಂತ ಅರ್ಥ ಆಗ್ತದೆ ಸ್ನೇಹಿತರೆ, ನಿಮ್ಗೆ ಗೊತ್ತಾಗ್ತಾ ಇದೆಯಾ? ಚೆನ್ನಾಗಿದೆ. ಏನಪ್ಪ ಅಂದರೆ, ನೀವು ತೋಟದ ಮೇಲೇ ಮಾರಿಬಿಡ್ಬೋದು ತೋಟನ, ಏನು ತೊಂದರೆ ಏನಿಲ್ಲ. ಲಕ್ಷಗಳು ಕೊಡ್ತಾರೆ ಇದ್ರಾಗ ರೇಟ್. ಸ್ವಲ್ಪ ಸೀಸನಲ್ಲೇ ಲಕ್ಷಗಳೇ ಸೇಲ್ ಮಾಡ್ಬೋದು ಎಕರೆಗೆ. ಇದು ನೋಡಿ, ನೀವೇ ಪ್ರಯತ್ನ ಮಾಡಂಗೆ ನಮ್ಮ ರೈತ ಬಾಂಧವರು ತಿಳ್ಕೊಳ್ಳಿ ಅಂತ ಹೇಳ್ತಾ ನೋಡಿ, ಇದೆಲ್ಲನೂ ಈ ಥರ ಹೊಸ ವಿಡಿಯೋಗಳನ್ನ ಕೊಡೋಣ ನಮ್ಮ ರೈತರಿಗೂ ಅಂತ ಹೇಳ್ತಾ ಮಾಡ್ತಾ ಇರೋದು. ನೋಡಿ ಇದೆಲ್ಲ ತೋಟ ಚೆನ್ನಾಗಿದೆ. ಇದನ್ನ ರೈತರು ಮಾಡೋರು ಸ್ವಲ್ಪ ನೀಟಾಗಿ ಒಂದ್ಸರಿ ಈ ನಾಟಿ ಗೊಬ್ಬರ ಹಾಕಿ ಬೆಳೆದುಬಿಟ್ರೆ ಅಂದ್ಕೂ ಇದ್ರದ್ದು ಬೇರೆ ಲೆವೆಲ್ಲಾಗಿ ಹೋಗ್ತಾ ಇರ್ತದೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು 6 ಮಂತ್ಸ್ ಆದಮೇಲೆ ನಿಮ್ಮನ್ನು ಕಾಸು ಹುಡ್ಕೊಂಬರ್ತದೆ.
ಕಾಸು ನಿಮ್ಗೆ ಅಷ್ಟು ಪ್ರಾಫಿಟ್ ಆಗಿರುತ್ತೆ ಮತ್ತು ಅಷ್ಟು ಸೇಫ್ ಆಗಿರುತ್ತೆ. ಇವರು ಇಲ್ಲೊಂದು 4-5 ಎಕರೆಗೆ ಹಾಕಿಬಿಟ್ಟಿದ್ದಾರೆ. ಇವ್ರಿಗೆ ತೊಂದರೆ ಇಲ್ಲ, ಯಾಕಂದರೆ ಈಗ ಅವ್ರು ನೋಡಿ ಯಾರೂ ಇರಲ್ಲ, ತೋಟದಲ್ಲಿ ಕೂಡ ಯಾರು ಇರಲ್ಲ. ಅವರು ಬೇಕಾದಾಗ ಎಲ್ಲಿ ಬೇಕಾಗಿರ್ಬೋದು. ಇನ್ಯಾರು ಇನ್ನೊಂದು ದನ ಹಸು ಕುರುಗಳೆಲ್ಲ ಇವೆಲ್ಲ ಏನು ತಿನ್ನಲ್ಲ. ನೀವು ದನ ಹಸು ಕುರುಗಳು ಇದನ್ನ ಈ ಸ್ಮೆಲ್ಗೆ ಮುಟ್ಟೋದು ಕೂಡ ಇಲ್ಲ, ಅದು ತೊಂದರೆ ಏನಿಲ್ಲ. ಮತ್ತು ಪ್ರಾಣಿ ಪಕ್ಷಿಗಳು ಏನೋ ಬಂದು ತಿಂತವೆ, ಅದಕ್ಕೂ ಪ್ರಾಬ್ಲಮ್ ಏನಿಲ್ಲ, ಅದು ಏನು ಮುಟ್ಟಲ್ಲ. ನೋಡಿ ಎಲ್ಲಿಗೂ ಸೇಫ್ ಆಗಿದೆ. ಯಾವ ಥರ ಇದೆ ಅಂತ ಸ್ನೇಹಿತರೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ನೋಡಿ ಹಿಂಗೆ ತೋಟ ಫುಲ್ ಹಬ್ಬಿಡುತ್ತೆ. ನೀವು ಓಡಾಡೋಕೆ ಮಾತ್ರ ಸ್ವಲ್ಪ ಜಾಗ ಮಡಗಿರ್ತೀರ ಅಷ್ಟೇ. ಏನಕ್ಕಪ್ಪ ಅದು ಕೀಳ್ತಾ ಇರ್ತಾರಲ್ಲ, ಆವಾಗ ಇದು ಕೀಳ್ತಾ ಇದ್ರೆ ಆ ಜಾಗಕ್ಕೋಸ್ಕರ ಮಡಗಿರ್ತಾರೆ ಅಷ್ಟೇ ಹೊರ್ತು ಇನ್ನೆಲ್ಲ ತೋಟ ಅಲ್ಲಿ ನೋಡಿ ನೀವೆಲ್ಲನ ನೋಡಿ ನಿಮಗೆ ಆ ಕಡೆ ಕಾಲುವೆ ಈ ಕಡೆ ಕಾಲುವೆ ಎರಡೂ ಒಂದೇ ಬರುತ್ತೆ. ನೋಡೋದಲ್ಲ ನೋಡಿ, ನೀವು ಈ ತೋಟದಲ್ಲಿ ಓಡ್ತಿದ್ರೆ ಗಮ್ ಅಂತ ಇರ್ತದೆ, ಅಷ್ಟು ಸ್ಮೆಲ್ ಇರುತ್ತೆ. ನೀವು ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ ಸ್ಮೆಲ್ ಬಗ್ಗೆ. ಮತ್ತು ಸ್ಮೆಲ್ ಬಗ್ಗೆ ನಾವೇನು ಹೇಳಬೇಕಾಗಿರೋದೇನಿಲ್ಲ. ಏನಕ್ಕಪ್ಪ ಅಂದರೆ ಆ ಊದಲ್ಲೆಲ್ಲ ಕಟ್ತಾ ಇರ್ತಲ್ಲ, ನೀವು ಆ ಸ್ಮೆಲ್ಗೋಸ್ಕರನೇ ಕಟ್ತಾರೆ ಇವು ಸೊಪ್ಪನ್ನ. ಪನ್ನೀರ್ ಸೊಪ್ಪು ಇದನ್ನ ಹಾಕಿ ಹೂಗೆ ಕಟ್ಟಿದ್ರೆ ಘಮ 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 ಅಂತ ಇರ್ತದೆ. ಅದ್ರಗೋಸ್ಕರ ಇನ್ನೊಂದು ದೇವಸ್ಥಾನಗಳಿಗೂ ಈ ಪನ್ನೀರ್ ಸೊಪ್ಪುಗಳಿಗೆ ಮಾಲೆ ಮಾಡಿ ಕೂಡ ಹಾಕ್ತಾ ಇರ್ತಾರೆ. ದೇವ್ರು ಚೆನ್ನಾಗಿ ವರ ಕೊಡಲಿ, ಮತ್ತು ದೇವ್ರು ಕೂಡ ಇಷ್ಟವಾಗಿ ಸೊಪ್ಪು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನೋಡಿ ಬಾ ಚೆನ್ನಾಗಿದೆ ಸ್ನೇಹಿತರೆ. ಇನ್ನು ಮತ್ತೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಗೇನು ಇಷ್ಟವಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟವಾಗಿದ್ರೆ ಒಂದು ಕಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ. ಲೈಕ್ ಅಂತೂ ನಾನು ಅದರಲ್ಲಿ ಬರ್ತಾನೇ ಇಲ್ಲ. ಜನ ಏನಕ್ಕೂ ಲೈಕ್ ಮಾಡ್ತಾ ಇಲ್ಲ, ಏನಕ್ಕೆ ನಾನು ಏನು ಚೆನ್ನಾಗಿ ಮಾಡ್ತಾ ಇಲ್ಲ ಅಂತ ಗೊತ್ತಿಲ್ಲ, ಮತ್ತು ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂತ ಕೂಡ ಗೊತ್ತಿಲ್ಲ. ನೀವು ನನಗೆ ಪ್ರೋತ್ಸಾಹ ಕೊಟ್ಟರೆ ದಯವಿಟ್ಟು ನಾನು ಅದನ್ನು ಇನ್ನೂ ಇದೇ ಥರ ಹಲವಾರು ಮಾಹಿತಿಗಳು ತಗೊಂಡು, ಇನ್ನು ಹಲವಾರು ಥರ ವೆರೈಟಿ ತಗೊಂಡು ವೆರೈಟಿ ಎಕ್ಸ್ಪ್ಲೋರ್ ಮಾಡೋಣ ಅಗ್ರಿಕಲ್ಚರ್ ಬಗ್ಗೆ ಅಂತ ಹೇಳ್ಬಿಟ್ಟು. ನೋಡಿ ನೀವು ಇದ್ರ ಗೊಬ್ಬರ ಕೂಡ ಡ್ರಿಪ್ಸಲ್ಲೇ ಬಿಡೋದು. ಸ್ನೇಹಿತರೆ ನೋಡಿದ್ರಲ್ಲ ಪನ್ನೀರ್ ಸೊಪ್ಪು ಯಾವ ಥರ ಬೆಳೆಯೋದು ಅಂತ ಹೇಳ್ಬಿಟ್ಟು. ನೋಡಿ ಇಷ್ಟೇ ವೆರಿ ಸಿಂಪಲ್ಲಾಗಿರುತ್ತೆ ಪನ್ನೀರ್ ಸೊಪ್ಪು ಬೆಳೆಯೋದು. ನೀವೇನು ಅಂತ ಹೇಳ್ಕೊಳಂಗೆ ಏನಿರಲ್ಲ. ನೀವು ಸೆಂಟ್ರಲ್ ಕೂಡ ನೋಡಿ ಸ್ವಲ್ಪ ಬೆಳೆಯ ಗಂಟೆ ಸೆಂಟ್ರಲ್ ಕೂಡ ನೀವು ಬೆಳೆಯನ್ನು ಬೆಳ್ಕೊಬೋದು. ನೋಡಿ ಆಲ್ಮೋಸ್ಟ್ ಇದರಲ್ಲಿ ಬೆಳೆದಿದ್ರು ಫಸ್ಟ್ ಬೆಳೆ, ಆಮೇಲೆ ಕಿತ್ತು ಬಿಟ್ಟಿದ್ದಾರೆ. ನೋಡಿ ತಿರ್ಗಾ ಹೊಸ್ದಾಗಿ ಇಟ್ಟಿದ್ದಾರೆ. ನೋಡಿ ಕಳೆ ಕೂಡ, ಈ ಕಳೆ ನೀವು ಪನ್ನೀರ್ ಸೊಪ್ಪು ಬಂದಮೇಲೆ ಈ ಕಳೆ ಎಲ್ಲ ಏನೂ ಮಾಡಲ್ಲ, ಅದು ಆಟೋಮೆಟಿಕ್ ಕಳೆ ಎಲ್ಲ ಹೊರಟೋಗುತ್ತೆ. ನೋಡಿ ಅಂದರೆ ಚೆನ್ನಾಗಿದೆ ಸ್ನೇಹಿತರೆ. ನೋಡಿ ಇದೆಲ್ಲ ಫುಲ್ಲು ನೋಡಿ ಸ್ನೇಹಿತರೆ, ನೋಡಿದ್ರಲ್ಲ ನಿಮ್ಗೇನು ಇಷ್ಟ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಇಷ್ಟು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಇದೇ ಥರ ಹೊಸ ವಿಡಿಯೋ ತೊಗೊಂಡು ಅಗ್ರಿಕಲ್ಚರ್ ಬಗ್ಗೆ ಮತ್ತು ರೈತರ ಬಗ್ಗೆ ತೊಗೊಂಡು ಇದೇ ಥರ ಮಾಹಿತಿಗಳು ಹೊಸ ಮಾಹಿತಿಗಳು ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇವತ್ತು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ ಸ್ನೇಹಿತರೆ.